ಒಂದು ಈರುಳ್ಳಿಯಿಂದ ಹೀಗೆ ಮಾಡಿದರೆ ಇನ್ಮುಂದೆ ಕಾಲು ನೋವು ಗೀಲ್ ನೋವು ಏನೂ ಇರಲ್ಲ ನೋಡ್ರಿ. ಕುಂಟು ಅಂತ ಅಜ್ಜ ಅಜ್ಜಿ ಕೂಡ ಜಿಗಿದು ಓಡ್ತಾರೆ. ನೀವು ಹೀಗೆ ಮಾಡಿದರೆ ನೋವೆಲ್ಲ ಮಾಯ, ಪಕ್ಕ ರಿಸಲ್ಟ್ ನೋಡ್ರಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಉಪಯೋಗ ಆಗುವಂಥ ಸಲಹೆಗಳನ್ನು ನೋಡೋಣ ಬನ್ನಿರಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಚಿಕ್ಕ ಬಟ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಹಾಕಿದ ಮೇಲೆ ಈಗ ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ರಿಯಾಕ್ಷನ್ ಆಗ್ತಾ ಇದೆ, ನೊರೆ ನೊರೆ ಥರ ಬರ್ತಾ ಇದೆ. ಈ ರೀತಿ ಬರಬೇಕಾದ್ರೆ ನೋಡಿ, ಕಾಲಿನ ಉಗುರಾಗಲಿ ಅಥವಾ ಕೈನ ಉಗುರುಗಳಲ್ಲಿ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಆಗಿರುತ್ತೆ. ಈ ಇನ್ಫೆಕ್ಷನ್ನಿಂದ ಕೆಲವೊಮ್ಮೆ ಏನಾಗುತ್ತೆ, ಉಗುರು ಅನ್ನೋದು ಸರಿಯಾಗಿ ಬರ್ತಾನೆ ಇರಲ್ಲ. ಒಂದು ರೀತಿ ತುಂಬಾ ಹಿಂಸೆ ಅಂತ ಅನಿಸುತ್ತೆ. ಇದಕ್ಕೆ ಯಾವ ರೆಮಿಡಿ ಟ್ರೈ ಮಾಡಿದರೂ ಕೂಡ ಸರಿಯಾಗಿಲ್ಲ ಅಂದರೆ ಈ ಒಂದು ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಸ್ವಲ್ಪ ಹತ್ತಿನಲ್ಲಿ ಹಾಕಿ ಈ ರೀತಿ ಉಗುರು ಮೇಲೆ ಹಾಕಿ ರಾತ್ರಿ ಇಡೀ ಹಾಗೆ ಬಿಟ್ಬಿಡಿ. ಮರುದಿನ ಇದನ್ನು ಕ್ಲೀನಾಗಿ ತೊಳೆದುಕೊಳ್ಳಿ. ಈ ರೀತಿ ನೀವು 2-3 ದಿನ ಮಾಡಿ ನೋಡಿ, ನಿಮಗೆ ಆ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಎಲ್ಲ ಕಡಿಮೆ ಆಗುತ್ತೆ. ಅಂದರೆ ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಆಗುತ್ತೆ. ನಿಂಬೆಹಣ್ಣಿನ ರಸ ಮತ್ತು ಬೇಕಿಂಗ್ ಸೋಡಾದಿಂದ ಉಗುರು ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಒಳ್ಳೆ ರೆಮಿಡಿ ಇದು, ಖಂಡಿತ ಟ್ರೈ ಮಾಡಿ ನೋಡಿ. ಈಗ ನಾನು ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಕ್ಯಾರೆಟನ್ನು ತೊಗೊಂಡು ಈ ತೊಟ್ಟಿನ ಭಾಗದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದ್ರ ಸಿಪ್ಪೆನ ತೆಗಿತಾ ಇದ್ದೀನಿ. ಕ್ಯಾರೆಟನ್ನು ಕ್ಲೀನಾಗಿ ತೊಳ್ಕೊಂಡು ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಕ್ಯಾರೆಟ್ನಲ್ಲಿ ಹೇರಳವಾದ ವಿಟಮಿನ್ಸ್ ಅನ್ನೋದು ಇರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಕಣ್ಣಿನ ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾರೆಟನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಚರ್ಮ ಅನ್ನೋದು ನೈಸರ್ಗಿಕವಾಗಿ ಕಾಂತಿಯುತವಾಗುತ್ತೆ. ಈಗ ಕ್ಯಾರೆಟನ್ನು ಸಣ್ಣದಾಗಿ ತುರಿದುಕೊಳ್ತಾ ಇದ್ದೀನಿ. ತುರ್ಕೊಂಡಿರೋಂಥ ಕ್ಯಾರೆಟನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಸ್ಪೂನ್ ಆಗುವಷ್ಟು ಜೇನುತುಪ್ಪ ಮತ್ತು ತಾಜವಾಗಿರುವಂಥ ಫ್ರೆಶ್ ಆಗಿರುವಂಥ ನಿಂಬೆಹಣ್ಣಿನ ರಸವನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸವನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಪ್ರತಿ ದಿನ ರಾತ್ರಿ ಮಲಗೋದಕ್ಕಿಂತ ಮೊದಲು ಅಥವಾ ಬೆಳಗ್ಗೆ ಎದ್ದಾಗ ನೀವು ಖಾಲಿ ಹೊಟ್ಟೆನಲ್ಲಿ ಅಥವಾ ನೈಟ್ ಬಿಫೋರ್ ಸ್ಲೀಪ್ ಇದನ್ನು ಸೇವಿಸೋದ್ರಿಂದ ಚರ್ಮ ಅನ್ನೋದು ಕಾಂತಿಯುತವಾಗುತ್ತೆ, ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಇದರಲ್ಲಿ ಹೇರಳವಾದ ವಿಟಮಿನ್ ಸಿ ಅಂಶ ಇರೋದ್ರಿಂದ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ತುಂಬ ಒಳ್ಳೆಯ ರೆಮಿಡಿ ಇದು. ಖಂಡಿತ ಇದನ್ನು ನೀವು ಪ್ರತಿನಿತ್ಯ ಸೇವಿಸ್ತಾ ಬನ್ನಿ, ರಿಸಲ್ಟ್ ಆದಷ್ಟು ಬೇಗ ನೋಡ್ತೀರಾ. ಒಂದು ಟೊಮೆಟೊನ ತೊಗೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ನಂತರ ಇದನ್ನು ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡು ಟೊಮೆಟೊ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಟೊಮೆಟೊನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿರೋಂಥ ಟೊಮೆಟೊ ಹಣ್ಣಿನ ಪೇಸ್ಟನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಒಂದು ಟೊಮೆಟೊ ಪೇಸ್ಟ್ ಜೊತೆಗೆ 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕಿದ ಮೇಲೆ ಇದರ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನ್ಯಾಚುರಲ್ ಆಗಿರುವಂಥ ಸ್ಕಿನ್ನನ್ನು ಗ್ಲೋ ಮಾಡುವಂಥ ಸ್ಕ್ರಬ್ಬರ್ ಅನ್ನೋದು ರೆಡಿಯಾಗಿದೆ. ಒಂದೊಳ್ಳೆ ಫೇಸ್ ಪ್ಯಾಕ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಯಾರಿಗೆಲ್ಲ ಚರ್ಮ ಅನ್ನೋದು ಕಾಂತಿಯುತವಾಗಬೇಕು ಅಂತ ಆಸೆ ಇರುತ್ತೆ, ಅವರು ಖಂಡಿತ ಈ ಒಂದು ಫೇಸ್ ಪ್ಯಾಕನ್ನು ಈ ವಿಧಾನದಲ್ಲಿ ಬಳಸಿ ನೋಡಿ. ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಮೃದುವಾಗಿರುವಂಥ ಒಂದು ಟವಲನ್ನು ಹಾಕ್ಕೊಂಡಿದ್ದೀನಿ. ಮೃದುವಾಗಿರುವಂಥ ಒಂದು ಬಟ್ಟೆನ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ನೀರನ್ನು ಹಾಕಿ ಅಂದರೆ ತುಂಬ ಸುಡೋ ಇದ್ದಾಗ ಮುಟ್ಟಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಮ ಕೈಲಿ ಮುಟ್ಟಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಆ ಪ್ರಮಾಣದಲ್ಲಿ ಬೆಚ್ಚಗಿನ ಬಿಸಿ ನೀರನ್ನು ಹಾಕ್ಕೊಂಡು ಆ ಬಿಸಿ ನೀರಿನಲ್ಲಿ ಟವಲನ್ನು ಹಾಕಿ ನಂತರ ನೋಡಿ ಈ ರೀತಿ ಮುಖದ ಮೇಲೆ ಹಾಕ್ಕೋಬೇಕಾಗತ್ತೆ. ಮುಖದ ಮೇಲೆ ಕತ್ತಿನ ಕೆಳಭಾಗದಲ್ಲಿ ಇದನ್ನು ಹಾಕ್ಕೊಂಡು ಈ ಥರ 2-3 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಟವಲಿಂದ ಕ್ಲೀನಾಗಿ ಒರೆಸ್ಕೋಬೇಕಾಗತ್ತೆ. ಇದು ಏನಂದರೆ ತುಂಬ ಚೆನ್ನಾಗಿ ಸ್ಕಿನ್ನಲ್ಲಿರುವಂಥ ಈ ಕೊಳೆ ಎಲ್ಲ ಕೂಡ ತೆಗೆದುಬಿಡುತ್ತೆ. ಮತ್ತು ತುಂಬ ಒಳ್ಳೆ ಮೆಥಡ್ ಇದು ಸ್ಕಿನ್ ಗ್ಲೋ ಆಗೋದಕ್ಕೆ. ಈ ಒಂದು ಟವಲನ್ನು ಹಾಕಿ ನಾವು ಒಂದು ರೀತಿ ಸ್ಟೀಮ್ ಥರ ಮಾಡ್ಕೊಂಡ್ಮೇಲೆ ಈಗ ನೋಡಿ ಸಿದ್ಧ ಮಾಡ್ಕೊಂಡಿರೋಂಥ ಒಂದು ಸ್ಕ್ರಬ್ಬರನ್ನು ಮುಖದ ಮೇಲೆ ಹಚ್ಕೊಳ್ತಾ ನಿಧಾನಕ್ಕೆ ಮಸಾಜ್ ಮಾಡ್ತಾ ಬನ್ನಿ. 5-10 ನಿಮಿಷಗಳ ಕಾಲ ನೀವು ಈ ಒಂದು ಸಿದ್ಧ ಮಾಡ್ಕೊಂಡಿರೋಂಥ ಸ್ಕ್ರಬ್ಬರನ್ನು ಮುಖಕ್ಕೆ ಹಾಕಿ ಮಸಾಜನ್ನು ಮಾಡಿ. ನಂತರ ನೋಡಿ, ಈ ಥರ ಡ್ರೈ ಆದಮೇಲೆ ತಣ್ಣನೆಯ ನೀರಿನಿಂದ ನೀವು ಫೇಸ್ ವಾಶ್ ಮಾಡಿ. ನಿಮ್ಮ ಚರ್ಮ ಅನ್ನೋದು ಕಾಂತಿಯುತವಾಗುತ್ತೆ, ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ತುಂಬಾ ಚೆನ್ನಾಗಿ ಸ್ಕಿನ್ ಅನ್ನೋದು ಗ್ಲೋ ಆಗುತ್ತೆ. ರಿಸಲ್ಟ್ ಪಕ್ಕ ಬೇಗ ಬರುತ್ತೆ ನೋಡಿ. ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಅಂದರೆ 1 ಇಡಿ ಆಗುವಷ್ಟು ಕಲ್ಲು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಈಗ 1 ಸ್ಪೂನ್ ಆಗುವಷ್ಟು ಓಂ ಕಾಳನ್ನು ಹಾಕ್ಕೊಂಡಿದ್ದೀನಿ, ಅಜ್ವಾನ ಹಾಕ್ಕೊಂಡಿದ್ದೀನಿ. ಈ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ನೀರು ಬಿಸಿ ಆದಮೇಲೆ ಇದರಲ್ಲಿ ನೋಡಿ ಒಂದು ಬಟ್ಟೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಂದವಾಗಿರುವಂಥ ಬಟ್ಟೆನೇ ಹಾಕಬೇಕಾಗತ್ತೆ. ಈ ಥರ ಚಿಕ್ಕದು
ಹ್ಯಾಂಡ್ ಕರ್ಚಿಫ್ ಬರುತ್ತಲ್ಲ, ಸೊ ಇದನ್ನಾದರೂ ತೊಗೊಳ್ಳಿ. ಸೊ ಇದನ್ನು ತೊಗೊಂಡು ಕ್ಲೀನಾಗಿ ನೀರಿನಲ್ಲಿ ಹಾಕಿ ಸ್ವಲ್ಪ ನಿಮ್ಮ ಕೈಲಿ ಬಿಸಿ ಎಷ್ಟು ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಆ ಪ್ರಮಾಣದಲ್ಲಿ ನೀವು ನೀರನ್ನು ಸಿದ್ಧ ಮಾಡಿಕೊಂಡು ಬಟ್ಟೆನ ನೀರಿನಲ್ಲಿ ಹಾಕಿ ಸ್ವಲ್ಪ ಇದು ಬಿಸಿ ಬಿಸಿ ಇದ್ದಾಗಲೇ ಯಾರಿಗೆ ತುಂಬಾ ಕಾಲು, ಮಂಡಿ, ಹಿಮ್ಮಡಿ ಎಲ್ಲ ನೋವಿದೆ ನೋಡಿ, ಅವ್ರಿಗೆ ಈ ರೀತಿ ಮನೆಯಲ್ಲಿ ನೀವು ಉಪ್ಪು ಅಥವಾ ಓಂಕಾಳು ಇದನ್ನೆಲ್ಲ ಹಾಕಿ ನೀರನ್ನು ಸಿದ್ಧ ಮಾಡಿಕೊಂಡು ಕುದಿಸಿ ಈ ನೀರಿನಲ್ಲಿ ಬಟ್ಟೆನ ಅದ್ದಿ ಹಾಕೋದ್ರಿಂದ ಇದೆಲ್ಲ ಒಳ್ಳೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಆದಷ್ಟು ಬೇಗ ಒಂದು ರೀತಿ ಸ್ಟೀಮ್ ಥರ ಇದು ವರ್ಕ್ ಆಗಿ ಆ ಮಸಲಲ್ಲಿರುವಂಥ ನೋವನ್ನೆಲ್ಲ ತಟ್ಟಂಥೇಳಿ ರಿಲೀಫ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಈ ನೋವು ಅನ್ನೋದನ್ನ ಈ ಒಂದು ಟಿಪ್ಪನ್ನು ನೀವು ಸಲಹೆಯನ್ನು ಪಾಲಿಸಿದ್ರೆ ಕಡಿಮೆ ಮಾಡಿಬಿಡುತ್ತೆ. ನೋಡಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಒಂದು ಜಾದೂ ನೀರಿನಲ್ಲಿ ಬಟ್ಟೆನ ಅದ್ದಿ ಈ ಥರ ಇಂಟ್ಕೊಂಡು ಸ್ವಲ್ಪನೇ ಬಿಸಿ ಬಿಸಿ, ಸಾಧ್ಯ ಆದಷ್ಟು ಬಿಸಿ ಬಿಸಿಯಾಗಿ ಈ ಥರ ನೋಡಿ ಕೊಡ್ತಾ ಬನ್ನಿ. ಅಂದರೆ ಇದರ ಶಾಖವನ್ನು ಕೊಡ್ತಾ ಈ ಥರ ಮಸಾಜ್ ಮಾಡ್ತಾ ಬನ್ನಿ. ತಟ್ಟಂತೇಳಿ ಮಂಡಿ ನೋವು, ಕಾಲು ನೋವೆಲ್ಲ ಹೋಗಿಬಿಡುತ್ತೆ. ನಂತರ ನೋಡಿ, ಈಗ ನಾನು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿನ ತೊಗೊಂಡು ಅದರ ಸಿಪ್ಪೆನ ತೆಗಿತಾ ಇದ್ದೀನಿ. ಈರುಳ್ಳಿಯಲ್ಲಿ ತುಂಬಾ ಉತ್ತಮವಾದ ಅಂಶಗಳು ಅನ್ನೋದಿರುತ್ತೆ. ಇದು ನೋವನ್ನು ನಿವಾರಣೆ ಮಾಡೋದ್ರಲ್ಲಿ ಒಂದು ಒಳ್ಳೆ ಜಾದು ವಸ್ತುವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿನ ತೊಗೊಂಡು ಅದರ ತೊಟ್ಟು ಮತ್ತು ಈ ಥರ ಸಿಪ್ಪೆನೆಲ್ಲ ತೆಗೆದು ನಂತರ ಈರುಳ್ಳಿಯನ್ನು ನೋಡಿ ತುರ್ಕೋಬೇಕಾಗುತ್ತೆ. ಈ ಥರ ತುರ್ಕೊಳ್ತಾ ಬರಬೇಕು. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಇದು ಖಂಡಿತ ಕೊಡುತ್ತೆ. ಸಾಕಷ್ಟು ಜನರಿಗೆ ಇದು ಒಳ್ಳೆಯ ಮನೆಮದ್ದು ಅಂತೇಳಿ ಗೊತ್ತಿದೆ. ಹಳ್ಳಿ ಕಡೆ ಎಲ್ಲ ಈ ಈರುಳ್ಳಿನ ಅರಿಶಿಣದಲ್ಲಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಅರಿಶಿಣ ಹಾಕಿ ತವ ಮೇಲೆ ಬಿಸಿ ಮಾಡಿ ಏನಾದರೂ ನೋವು ಹೆಚ್ಚಾಗಿದ್ದರೆ ಆ ಜಾಗದಲ್ಲಿ ಮಸಾಜ್ ಮಾಡ್ಕೊಳ್ತಾರೆ ಈರುಳ್ಳಿಯಿಂದ. ಸೊ ನೋಡಿ, ಈರುಳ್ಳಿನ ಏನು ಮಾಡಬೇಕು, ಈ ಥರ ಸಣ್ಣದಾಗಿ ತುರ್ಕೋಬೇಕು. ತುರ್ಕೊಂಡು ಈಗ ಈರುಳ್ಳಿಯನ್ನು ಈ ಥರ ನೋಡಿ ಹಿಂಡ್ಕೋಬೇಕಾಗುತ್ತೆ. ಕೈನಲ್ಲಿ ಹಿಡಿದು ಈ ಥರ ಹಿಂಡಿದ್ರೆ ಸಾಕು. ಈರುಳ್ಳಿ ರಸ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಈರುಳ್ಳಿನ ನಾವು ತುರ್ಕೊಂಡಿದ್ದೀವಲ್ವ, ಹಾಗಾಗಿ ತುಂಬ ಚೆನ್ನಾಗಿ ನೋಡಿ ಈ ಥರ ಹಿಂಡ್ಕೋಬೇಕಾಗುತ್ತೆ. ಈ ಥರ ಹಿಂಡಿದ್ರೆ ಸಾಕಷ್ಟು ಈರುಳ್ಳಿ ರಸ ಅನ್ನೋದು ಬಂದುಬಿಡುತ್ತೆ. ನೋಡಿ, ಒಂದು ಈರುಳ್ಳಿಯಿಂದ ಎಷ್ಟೊಂದು ರಸ ಅನ್ನೋದು ಬಂದಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು. ಈಗ ಸಿದ್ಧ ಮಾಡ್ಕೊಂಡಿರೋಂಥ ಈರುಳ್ಳಿ ರಸದ ಜೊತೆಗೆ ಸ್ವಲ್ಪ ಅಂದರೆ ನೋಡಿ ಇಷ್ಟು ಅಲೋವೆರಾ ಜೆಲ್ಲನ್ನು ಹಾಕಬೇಕಾಗುತ್ತೆ. ಅಲೋವೆರಾ ಜೆಲ್ಲನ್ನು ಹಾಕಿದ ಮೇಲೆ ಚೂರು ಕೊಬ್ಬರಿ ಎಣ್ಣೆಯನ್ನು ಕೂಡ ಸೇರಿಸ್ಕೋಬೇಕು. ಈಗ ಇದ್ರ ಜೊತೆಗೆ ಮುಖ್ಯವಾದ ಒಂದು ವಸ್ತು ಯಾವುದು ಅಂದರೆ ಪಚ್ಚಕರ್ಪೂರ. ಪಚ್ಚಕರ್ಪೂರ ಇದ್ದರೆ ತುಂಬಾ ಒಳ್ಳೆಯದು. ಪಚ್ಚಕರ್ಪೂರನ ತೊಗೊಂಡು ಈ ಥರ ನೋಡಿ ಪುಡಿ ಮಾಡಿ ಇದ್ರ ಜೊತೆಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇದಿಷ್ಟನ್ನು ಹಾಕಿದ ಮೇಲೆ ಇದ್ರ ಜೊತೆಗೆ ಫೈನಲಾಗಿ ಈಗ ಅರಿಶಿಣದ ಪುಡಿಯನ್ನು ಹಾಕಬೇಕಾಗತ್ತೆ. ಅರಿಶಿಣದ ಪುಡಿ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಇದರಲ್ಲಿ ಸಾಕಷ್ಟು ಉತ್ತಮವಾದ ಅಂಶಗಳು ಅನ್ನೋದಿರುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಕೂಡ ಹೊಂದಿದೆ ಇದು. ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಒಂದು ಜನಕ್ಕೆ ರಿಸಲ್ಟ್ ಕೊಟ್ಟಿರೋವಂಥದ್ದು ಇದು. ಹಳೇ ಕಾಲದ ರೆಮಿಡಿ, ತಾತನ ಕಾಲದ ಮನೆಮದ್ದು ಇದು. ಹಾಗೆಲ್ಲ ಯಾವುದೇ ರೀತಿಯ ಕೆಮಿಕಲ್ ವಸ್ತುಗಳನ್ನ ಯಾವುದನ್ನು ಬಳಸ್ತಾ ಇರಲಿಲ್ಲ. ಈ ಥರ ನೈಸರ್ಗಿಕವಾಗಿ ಮನೆಯಲ್ಲೇ ಸಿದ್ಧ ಮಾಡ್ಕೊಂಡು ಬಳಸ್ತಾಯಿದ್ರು. ರಿಸಲ್ಟ್ ಅಂತೂ ಅಷ್ಟೇ ಚೆನ್ನಾಗಿ ಸಿಗ್ತಿತ್ತು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗ್ತಿರ್ಲಿಲ್ಲ. ನೋಡಿ, ಸ್ಟವನ್ನು ಹಚ್ಚಿ ಸಣ್ಣ ಉರಿನಲ್ಲಿ ಈ ಸಿದ್ಧ ಮಾಡ್ಕೊಂಡಿರೋಂಥ ನಾವು ಒಂದು ಬೌಲನ್ನು ಇಟ್ಟು ಬಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಪ್ರಮಾಣದಲ್ಲಿ ಇದು ಬಿಸಿ ಮಾಡಿಕೊಂಡ್ರೆ ಸಾಕು. ಸಣ್ಣ ಉರಿನಲ್ಲೇ ಬಿಸಿ ಮಾಡ್ಕೋಬೇಕು. ನಂತರ ಸ್ಟವನ್ನು ಆಫ್ ಮಾಡಿ ಇದನ್ನು ನಿಮ್ಮ ಕೈಲಿ ಎಷ್ಟು ಬೆಚ್ಚಗೆ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಬೆಚ್ಚಗಿದ್ದಾಗಲೇ ನೀವು ಕಾಲಿಗೆ, ಯಾರಿಗೆ ತುಂಬಾ ಮಂಡಿ ನೋವಿದೆ, ಕಾಲು ನೋವಿದೆಯಾ, ನಿಮಗೆ ಹಿಮ್ಮಡಿ ನೋವಿದೆಯಾ, ಇದನ್ನು ಬೆಚ್ಚಗೆ ಹಚ್ಚಿ ಮಸಾಜ್ ಮಾಡಿ. ಮೊದಲನೇದು ನಾನು ಈ ಹಿಂದೆ ತೋರಿಸಿದಂಥ ಟಿಪ್ಪನ್ನು ಅಂದರೆ ಹಾಟ್ ಟವಲನ್ನು ಯಾವ ಥರ ಹಾಕ್ಕೋಬೇಕು, ಸೊ ಆ ಟಿಪ್ಪನ್ನು ಟ್ರೈ ಮಾಡಿ. ನಂತರ ಈ ಒಂದು ರೆಮಿಡಿಯನ್ನು ಸಿದ್ಧ ಮಾಡಿಕೊಂಡು ಬೆಚ್ಚಗೆ ಹಚ್ಚಿ ಮಸಾಜ್ ಮಾಡಿ. ಮರುದಿನ ಅದೆಷ್ಟೇ ಮಂಡಿ ನೋವು, ಕಾಲು ನೋವಿದ್ರು, ಅದೇನೇ ಕೈಗಳ ನೋವಿದ್ರು ಇದನ್ನು ನೀವು ಸಿದ್ಧ ಮಾಡ್ಕೊಂಡು ಹಚ್ಚಿ ನೋಡಿ, ತಟ್ಟಂತೇಳಿ ರಿಸಲ್ಟ್ ಸಿಗುತ್ತೆ. ಕುಂಟು ಅಂತ ಅಜ್ಜಿ ಕೂಡ ಜಿಗಿದು ಓಡ್ತಾರೆ. ಅಷ್ಟು ಚೆನ್ನಾಗಿ ನೋವೆಲ್ಲ ಪರಿಹಾರ ಆಗಿಬಿಡುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಇಷ್ಟು ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸ್ತೀರಾ? ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲ ವಿಡಿಯೋ ನೋಡಬೇಕು ಅಂದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.